ವೀಕ್ಷಕರೇ, ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಈಗ ಹೊಸ ಚರ್ಚೆಯೊಂದು ಆರಂಭವಾಗಿದೆ. ದೇಶದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ 6 ದಶಕಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿ ಸಕ್ರಿಯ ಪಾತ್ರ ನಿರ್ವಹಿಸಿದ ಎಚ್.ಡಿ. ದೇವೇಗೌಡರಿಗೆ ಈ ಬಾರಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಬರುವ ಟಿಕೆಟ್ ಸಿಕ್ಕಿಲ್ಲ. ರಾಜ್ಯಸಭೆಯ ಟಿಕೆಟ್ ವಂಚಿತರಾದ ದೇವೇಗೌಡರ ಇಂತಹ ಪರಿಸ್ಥಿತಿಯ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ರಾಜ್ಯಸಭೆಯ ಟಿಕೆಟ್ ಸಿಗದಿರುವುದು ಕೇವಲ ರಾಜಕೀಯ ಸಹಜ ಬೆಳವಣಿಗೆಯ ಅಥವಾ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯೊಳಗೆ ಎಲ್ಲವೂ ಸರಿ ಇಲ್ಲ ಎಂಬುದರ ಸಂದೇಶವ? ಮತ್ತೊಂದೆಡೆ ಇದರ ನಡುವೆ ಕಾಂಗ್ರೆಸ್ ಈ ಬೆಳವಣಿಗೆಯನ್ನ ದೇವೇಗೌಡರಿಗೆ ಬಿಜೆಪಿ ಮಾಡಿರುವ ಅವಮಾನ ಎಂದು ಆರೋಪಿಸ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಏನಾಗ್ತಾ ಇದೆ? ಈ ಎಲ್ಲದರ ಸಂಪೂರ್ಣ ವಿಶ್ಲೇಷಣೆ ಈ ವರದಿಯಲ್ಲಿದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ಪ್ಲಸ್ ಟಿವಿ. ರಾಜ್ಯಸಭೆ ಡೋರ್ ಕ್ಲೋಸ್ ಆಯ್ತಾ? NDA ಒಳಗೆ ಏನಾಗ್ತಾ ಇದೆ? ಎಚ್.ಡಿ. ದೇವೇಗೌಡರು ಕೇವಲ ಜೆಡಿಎಸ್ ನಾಯಕ ಮಾತ್ರವಲ್ಲ, ಭಾರತದ ಮಾಜಿ ಪ್ರಧಾನಿ, ನುರಿತ ರಾಜಕೀಯ ಮುತ್ಸದ್ದಿ. ಕರ್ನಾಟಕದ ರಾಜಕೀಯದಲ್ಲಿ ಇನ್ನು ಈ ವಯಸ್ಸಿನಲ್ಲೂ ಅತೀವ ಪ್ರಭಾವ ಹೊಂದಿರುವ ಹಿರಿಯ ಮುತ್ಸದ್ದಿ. 24x7 ರಾಜಕಾರಣದ ಗಣಿತ ಬಿಡಿಸುತ್ತಾ ಇರುವ ರಾಜಕಾರಣಿ. ಇಂಥ ನಾಯಕನಿಗೆ ಈ ಬಾರಿ ರಾಜ್ಯಸಭೆ ಟಿಕೆಟ್ ಸಿಗದಿರುವುದು ಸಹಜವಾಗಿಯೇ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ವಿಶೇಷವಾಗಿ ಬಿಜೆಪಿ ನೇತೃತ್ವದ NDA ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋ ಈ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆ ಇನ್ನಷ್ಟು ಕುತೂಹಲವನ್ನ ಮೂಡಿಸಿದೆ. ಕರ್ನಾಟಕದಿಂದ ಬಿಜೆಪಿ ರಾಜ್ಯಸಭೆಗೆ ತನ್ನ ಅಭ್ಯರ್ಥಿ ಪ್ರಕಟಿಸಿದ ರಾತ್ರಿ ಕಳೆದು ಹಗಲು ಬರುವುದರೊಳಗಾಗಿ ಕಾಂಗ್ರೆಸ್ ಈ ವಿಚಾರವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಲು ಆರಂಭಿಸಿದೆ. ದೇವೇಗೌಡರಂತ ಹಿರಿಯ ನಾಯಕನಿಗೆ ಟಿಕೆಟ್ ನಿರಾಕರಿಸುವ ಮೂಲಕ ಬಿಜೆಪಿ ಅವರನ್ನ ಅವಮಾನ ಮಾಡಿದೆ ಎಂದು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಆರೋಪವನ್ನ ಮಾಡಿದ್ದಾರೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾತ್ರ ಈ ವಾದವನ್ನ ಒಪ್ತಾ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪ್ರಕಾರ ಇದೊಂದು ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿದ್ದು, ವ್ಯಕ್ತಿಗಿಂತ ಮೈತ್ರಿಯ ಭವಿಷ್ಯ ಮತ್ತು ಚುನಾವಣಾ ಲೆಕ್ಕಾಚಾರಗಳಿಗೆ ಆದ್ಯತೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ರಾಜಕೀಯ ವಿಶ್ಲೇಷಣೆಯಂತೆ ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತಿದೆ. ಅದೇನೆಂದ್ರೆ, ದೇವೇಗೌಡರು ನಿಜವಾಗಿಯೂ ಮತ್ತೊಂದು ಅವಧಿಗೆ ರಾಜ್ಯಸಭೆಗೆ ಹೋಗಲು ಬಯಸ್ತಿದ್ರ, ಅಥವಾ ಈ ಇಳಿ ವಯಸ್ಸಿನಲ್ಲಿ ತಾವು ಆಕ್ಟಿವ್ ಚುನಾವಣಾ ರಾಜಕೀಯದಿಂದ ವಿಶ್ರಾಂತಿ ಪಡೆದು ಪಕ್ಷದ ಒಳಗೆ ಹೊಸ ಪೀಳಿಗೆಗೆ ಅವಕಾಶ ನೀಡುವ ಚಿಂತನೆ ಅವರಲ್ಲಿತ್ತ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತು ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಬಿಡಿ. ಆದರೆ ರಾಜಕೀಯ ವಲಯದಲ್ಲಿ 2 ರೀತಿಯ ಚರ್ಚೆಗಳು ನಡೀತಾ ಇವೆ. ನಂಬರ್ 1, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮುಂಬರುವ ಚುನಾವಣೆಗಳತ್ತ ಗಮನವನ್ನ ಹರಿಸುವುದರಿಂದ ಹೊಸ ಮುಖಗಳಿಗೆ ಅವಕಾಶ ನೀಡುವ ಲೆಕ್ಕಾಚಾರ ಇರಬಹುದು. ಸೆಕೆಂಡ್ಲಿ, ರಾಜ್ಯಸಭೆ ಸ್ಥಾನಗಳ ಹಂಚಿಕೆ ಸಂದರ್ಭದಲ್ಲಿ ಮೈತ್ರಿ ರಾಜಕಾರಣದ ಲೆಕ್ಕಾಚಾರವೇ ಪ್ರಮುಖ ಪಾತ್ರ ವಹಿಸಬಹುದು ಅಂತೇಳಿ. ಕುಮಾರಸ್ವಾಮಿ ಆಂಗಲ್ ನೋಡೋದಾದ್ರೆ HDK ಪಾತ್ರದ ಕುರಿತು ತರಹೇವಾರಿ ಚರ್ಚೆ ನಡೀತಾ ಇವೆ. ಪ್ರತಿ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್, ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಕೇಂದ್ರ ಸಚಿವ ಸ್ಥಾನ ಮತ್ತು NDA ರಾಜಕೀಯ ಸಮೀಕರಣ ಉಳಿಸಿಕೊಳ್ಳಲು ಮೌನ ವಹಿಸಿದ್ದಾರೆ ಎಂದು ಆರೋಪಿಸುತ್ತಿವೆ. ಆದರೆ ಈ ವಾದಕ್ಕೆ ದೃಢವಾದ ಸಾಕ್ಷ್ಯ ಇಲ್ಲ. ಜೆಡಿಎಸ್ ನಾಯಕತ್ವದ ವಾದವೆಂದರೆ ಪಕ್ಷ ಮತ್ತು ಮೈತ್ರಿಯ ಹಿತಾಸಕ್ತಿಯೇ ಪ್ರಮುಖ ಎಂಬುವ ಮಾತು. ಹೀಗಾಗಿ ಈ ವಿಚಾರ ರಾಜಕೀಯ ಆರೋಪ ಪ್ರತ್ಯಾರೋಪದ ಮಟ್ಟದಲ್ಲೇ ಉಳಿದಿದೆ. ವೀಕ್ಷಕರೇ, ಈ ಬೆಳವಣಿಗೆಯ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪೆಟ್ಟು ನೀಡಬಹುದಾ? ಪರಿಸ್ಥಿತಿಯನ್ನು ನೋಡಿದರೆ ತಕ್ಷಣದಲ್ಲಿ ಪ್ರತಿಕೂಲ ಪರಿಣಾಮ ಕಾಣಿಸುವ ಸಾಧ್ಯತೆ ತೀರಾ ವಿರಳ. ಕಾರಣ, ಲೋಕಸಭೆ ಚುನಾವಣೆ ನಂತರ ಬಿಜೆಪಿ ಜೆಡಿಎಸ್ ಈ 2 ಪಕ್ಷಗಳಿಗೆ ಪರಸ್ಪರ ರಾಜಕೀಯ ಅಗತ್ಯತೆ ಇರುವುದು ಅಲ್ಲಗಳೆಯಲು ಬರೋದಿಲ್ಲ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕಾದ ಪರಿಸ್ಥಿತಿ ಈ 2 ಪಕ್ಷಗಳ ಮುಂದಿರುವ ದೊಡ್ಡ ವಿಚಾರ. ಆದ್ದರಿಂದ ಕೇವಲ ಒಂದು ರಾಜ್ಯಸಭೆ ಟಿಕೆಟ್ ವಿಚಾರದಿಂದ ಮೈತ್ರಿ ಮುರಿಯುವ ಸಾಧ್ಯತೆ ತೀರಾ ಕಡಿಮೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ಪಡ್ತಾರೆ. HDDಗೆ ರಾಜ್ಯಸಭೆಗೆ ಬೇರೆ ಮಾರ್ಗ ಇದೆಯಾ? ಪ್ರೇಕ್ಷಕರೇ, ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗ್ತಾ ಇದೆ. ಅದೇನೆಂದ್ರೆ, ದೇವೇಗೌಡರನ್ನ ಕರ್ನಾಟಕದಿಂದ ಹೊರಗೆ ಬೇರೆ ರಾಜ್ಯದಿಂದ ರಾಜ್ಯಸಭೆಗೆ ಕಳುಹಿಸುವ ಆಯ್ಕೆ ಬಿಜೆಪಿ ಮತ್ತು NDA ಕೂಟದ ಮುಂದೆ ಇರಬಹುದಾ? ಸೈದ್ಧಾಂತಿಕವಾಗಿ ಅವಕಾಶ ಇದ್ರೂ ಈ ಬಗ್ಗೆ ಯಾವುದೇ ಅಧಿಕೃತ ಸೂಚನೆ ಈ ತನಕ ಸಿಕ್ಕಿಲ್ಲ. ಆದರೆ ದೇವೇಗೌಡರಂತ ರಾಷ್ಟ್ರೀಯ ಮಟ್ಟದ ನಾಯಕನಿಗೆ ಭವಿಷ್ಯದಲ್ಲಿ ಬೇರೆ ರೀತಿಯ ರಾಜಕೀಯ ಅವಕಾಶ ನೀಡುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಲು ಬರೋದಿಲ್ಲ ಎಂದು ಹಲವು ರಾಜಕೀಯ ವೀಕ್ಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇಲ್ಲಿ ಟಿಕೆಟ್ ಸಿಗದಿರೋದಕ್ಕೆ ಅವರ ವಯಸ್ಸು ಕಾರಣವಾಗಿರಬಹುದು ಎಂಬುವ ಮಾತು ಕೂಡ ಇದೆ. ಕರ್ನಾಟಕ ಎಲೆಕ್ಷನ್ ಇಂಪ್ಯಾಕ್ಟ್ ಮುಂಬರುವ ಅಂದ್ರೆ 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯ ದೃಷ್ಟಿಯಿಂದ ನೋಡಿದ್ರೆ ಈ ಬೆಳವಣಿಗೆಗಿಂತಲೂ ದೊಡ್ಡ ಪ್ರಶ್ನೆ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟು ಪರಿಣಾಮಕಾರಿಯಾಗಿ ಕಾಂಗ್ರೆಸ್ ವಿರುದ್ಧ ಮತಗಳನ್ನ ಒಗ್ಗೂಡಿಸುತ್ತಿದೆ ಎಂಬುದು. ದೇವೇಗೌಡರ ಗೌರವ ಒಕ್ಕಲಿಗ ಸಮುದಾಯದ ಮೇಲೆ ಅವರ ಪ್ರಭಾವ ಮತ್ತು ಜೆಡಿಎಸ್ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇನ್ನೂ ಮಹತ್ವದ್ದಾಗಿದೆ. ಹೀಗಾಗಿ ಈ ವಿಚಾರವನ್ನ ಕಾಂಗ್ರೆಸ್ ರಾಜಕೀಯವಾಗಿ ಬಳಸಲು ಪ್ರಯತ್ನಿಸಬಹುದು. ಆದರೆ ಈ ಬೆಳವಣಿಗೆ ಮತಗಳಾಗಲು ಎಷ್ಟು ಪರಿಣಾಮ ಬೀರಲಿದೆ ಎನ್ನುವುದು
ಮುಂದಿನ ದಿನಗಳಲ್ಲಿ ಗೋಚರಿಸಲಿದೆ. ಒಟ್ಟಾರೆ ನೋಡಿದರೆ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಸಿಗದಿರುವುದು ಕೇವಲ ಒಂದು ಸ್ಥಾನ ತಪ್ಪಿದ ಕಥೆಯಲ್ಲ. ಇದು ಕರ್ನಾಟಕದ ರಾಜಕೀಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಭವಿಷ್ಯ, ಎನ್ಡಿಎ ರಾಜಕೀಯ ಲೆಕ್ಕಾಚಾರ ಮತ್ತು ಮುಂದಿನ ಚುನಾವಣಾ ಸಮೀಕರಣಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆದರೆ ಒಂದು ಸಂಗತಿಯನ್ನ ಸ್ಪಷ್ಟವಾಗಿ ಹೇಳೋದಾದರೆ 6 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ರಾಜಕೀಯದಲ್ಲಿ ಪ್ರಭಾವ ಬೀರಿರುವ ದೇವೇಗೌಡರ ರಾಜಕೀಯ ಅಧ್ಯಾಯದಲ್ಲಿ ಇನ್ನು ಹಲವು ಪುಟಗಳು ಬರೆಯುವುದಿದೆ. ಅದು ಮುಕ್ತಾಯಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಎನ್ಡಿಎ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕತ್ವ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎನ್ನುವುದರ ಮೇಲೆ ಈ ಚರ್ಚೆಗೆ ಉತ್ತರ ಸಿಗಬೇಕಿದೆ. ವೀಕ್ಷಕರೇ, ಇಂಥದೇ ವಿಶ್ಲೇಷಣೆಯೊಂದಿಗೆ ಮತ್ತೆ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ವಿಶ್ವ ಪ್ಲಸ್ ಟಿವಿ.